ಅವನ ಕಷ್ಟವನ್ನ ನೋಡಿದಂತ ದೇವರು ಆ ಕ್ಷಣವೇ ಆ ಗಳಿಗೆಯೇ ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು ಅನೇಕವಿದ್ದರು, ಅವೆಲ್ಲವುಗಳಿಂದ ಯೆಹೋವನು ಅವನಿಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋಣ. ನಾವು ನೀತಿವಂತರಾಗಿರೋಣ, ನಾವು ನೀತಿವಂತರಾಗಿರೋಣ, ನಾವು ನಂಬಿಕಸ್ಥರಾಗಿರೋಣ. ದೇವರಿಗೆ, ಸಭೆಗೆ, ಸೇವಕರಿಗೆ ನಾವು ನಂಬಿಕಸ್ಥರಾಗಿರೋಣ. ದೇವರು ನೋಡ್ರಿ 91ನೇ ಕೀರ್ತನೆಯಲ್ಲಿ ನನ್ನ ಜನರು ನನ್ನ ಮಾತುಗಳನ್ನ ಕೇಳಲಿಲ್ಲ, ಅವರು ನನಗೆ ಸಮರ್ಥಿಸಲಿಲ್ಲ. ಅವರು ಬಡತನದಲ್ಲಿ ನನ್ನ ಬಳಿ ಬಂದಿದ್ದಾರೆ, ಪಾಪದಲ್ಲಿ ನನ್ನ ಬಳಿ ಬಂದಿದ್ದಾರೆ, ಕಷ್ಟದಲ್ಲಿ ನನ್ನ ಬಳಿ ಬಂದಿದ್ದಾರೆ, ರೋಗದಲ್ಲಿ ಬಂದಿದ್ದಾರೆ, ಬಂಧನದಲ್ಲಿ ಬಂದಿದ್ದಾರೆ, ಶಾಪದಲ್ಲಿ ಬಂದಿದ್ದಾರೆ, ಕಣ್ಣೀರಿನಲ್ಲಿ ಬಂದಿದ್ದಾರೆ, ರೋಗದಲ್ಲಿ ಬಂದಿದ್ದಾರೆ, ವೇದನೆಗಳಲ್ಲಿ ಬಂದಿದ್ದಾರೆ, ಕಷ್ಟ ನಷ್ಟಗಳಲ್ಲಿ ಬಂದಿದ್ದಾರೆ. ಆದರೆ ನನ್ನ ಜನರು ನನ್ನ ಬಳಿಗೆ ಬರಲಿಲ್ಲ. ಓರಿಬಿ ಶಬ ಲಬಾರಿ ಬೇರಿಕಾರಬ. ಆದರೆ ಒಬ್ಬ ಮನುಷ್ಯ ಬಂದಿದ್ದಾನೆ, ಒಬ್ಬ ಮನುಷ್ಯ ಬಂದಿದ್ದಾನೆ. ಅವನೇ ನೀತಿವಂತನು, ಅವನೇ ನೀತಿವಂತನಾದಂತ ಒಬ್ಬ ಮನುಷ್ಯ ಬಂದಿದ್ದಾನೆ. ಅವನು ನಂಬಿಗಸ್ತನಿದ್ದಾನೆ, ಅವನು ಒಳ್ಳೆಯವನಾಗಿದ್ದಾನೆ, ದೇವರ ಭಯಭಕ್ತಿಯಲ್ಲಿದ್ದಾನೆ, ಅವನು ದೇವರಿಗೆ ಅತಿ ಪ್ರಿಯನಾಗಿದ್ದಾನೆ. ಅನೇಕ ಕಷ್ಟಗಳಲ್ಲಿ ಬಂದಿದ್ದಾನೆ, ರೋಗದಲ್ಲಿ ಬಂದಿದ್ದಾನೆ, ಸಂಕಟದಲ್ಲಿ ಬಂದಿದ್ದಾನೆ, ವೇದನೆಯಲ್ಲಿ ಬಂದಿದ್ದಾನೆ, ನೋವಿನಲ್ಲಿ ಬಂದಿದ್ದಾನೆ. ದೇವರು ಅವನನ್ನು ನೋಡಿದ ತಕ್ಷಣವೇ ನೀತಿವಂತರಿಗೆ ಸಂಭವಿಸುವಂತ ಕಷ್ಟಗಳು ಅನೇಕವಿದ್ದರು, ಯೆಹೋವನು ಅದೆಲ್ಲವುಗಳಿಂದ ಅವನನ್ನು ಬಿಡಿಸ್ತಾ ಇದ್ದಾನೆ, ಅದೆಲ್ಲವುಗಳನ್ನು ಅವನಿಂದ ಬಿಡಿಸ್ತಾ ಇದ್ದಾನೆ. ನೀತಿಯ ದೇವರ ಮಕ್ಕಳೇ, ನೀತಿವಂತರಿಗೆ ಸಂಭವಿಸುವಂತ ಕಷ್ಟಗಳು ಅನೇಕವಿದ್ದರು, ಯೆಹೋವನು ಅವೆಲ್ಲವುಗಳಿಂದ ಬಿಡಿಸ್ತಾನೆ. ನಾನು ನೀನು ದೇವರ ಮುಂದೆ ನೀತಿವಂತನಾಗಿರೋಣ, ಒಳ್ಳೆಯವನಾಗಿರೋಣ, ನಂಬಿಗಸ್ತನಾಗಿರೋಣ, ಓ ದೇವರಿಗೆ ಅತಿ ಪ್ರಿಯನಾಗಿರೋಣ. ದೇವರ ಅಭಿಷೇಕ ನಮಗೆ ಬಿಡುಗಡೆ, ದೇವರ ಆತ್ಮನ ಸ್ವಸ್ಥತೆ ನಮಗೆ ಬಿಡುಗಡೆ ಕೊಡಲಕ್ಕದ. ನಾವು ಒಳ್ಳೆಯವರಾಗಿರೋದಾದ್ರೆ ದೇವರು ನಮ್ಮ ಪಕ್ಷದಲ್ಲೇನ, ನಾವು ನೀತಿವಂತನಾಗಿರೋದಾದ್ರೆ ದೇವರು ನಮ್ಮ ಪಕ್ಷದಲ್ಲೇನ, ನಾವು ದೇವರಿಗೆ ಭಯ ಮಾಡುವವನಾಗಿದ್ರೆ ನಮ್ಮ ಪಕ್ಷದಲ್ಲೇನ, ನಾವು ದೇವರಿಗೆ ನಂಬಿಗಸ್ತರಾಗಿದ್ರೆ ನಮ್ಮ ಪಕ್ಷದಲ್ಲೇನ. ನೋಡ್ರಿ, ಇಬ್ಬರು ಜನ ದೇವರ ಬಳಿ ಬಂದಿದ್ದಾರೆ, ಇಬ್ಬರು ಜನ ದೇವರ ಬಳಿ ಬಂದಿದ್ದಾರೆ. ಪ್ರೀತಿಯ ದೇವರು, ನಾವು ಕ್ರೈಸ್ತರು ಎಂಬುದಾಗಿ ನಾವು ದೇವರ ಬಳಿ ಬಂದಿದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತಗಳನ್ನು ದೇವರು ಮುಟ್ಟಬೇಕು. ನಮಗೆ ಯಾವುದೇ ಕಷ್ಟ ಇರಲಿ, ನಮ್ಮ ದೇವರು ನಮ್ಮನ್ನು ಬಿಡಿಸ್ತಾನೆ, ನಮ್ಮ ದೇವರು ನಮ್ಮನ್ನು ಬಿಡಿಸ್ತಾನೆ. ನಮ್ಮ ನಂಬಿಕೆಯದ, ವಿಶ್ವಾಸದ. ಯಾಕಂತಂದ್ರೆ ನಾನು ದೇವರಿಗೆ ಅತಿ ಪ್ರಿಯನಾಗಿದ್ದೇನೆ, ನಾನು ಅತಿ ನಂಬಿಗಸ್ತನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನೀವು ನೀತಿವಂತರಾಗಿದ್ದೀರಿ, ನೀವು ಒಳ್ಳೆಯವರಾಗ್ರಿ, ನೀವು ನಂಬಿಗಸ್ತರಾಗ್ರಿ. ನಿಮ್ಗೆ ಯಾವ ಕಷ್ಟ ಬಂದರೂ ದೇವರು ಬಿಡೋದಿಲ್ಲ, ಯಾವ ಕಷ್ಟ ನಿಮ್ಮನ್ನು ಮುಳುಗಿಸಲ್ಲ, ಯಾವ ಕಷ್ಟ ನಿಮ್ಮನ್ನ ಕೊಡಲ್ಲ, ನಿಮ್ಮನ್ನ ಸಾಯಿಸೋದಿಲ್ಲ, ನಿಮ್ಮನ್ನ ನಾಶ ಮಾಡೋದಿಲ್ಲ. ಯಾಕಂತಂದ್ರೆ ನೀನು ನೀತಿವಂತನಾಗಿರೋದ್ರಿಂದ ನಿನ್ನನ್ನು ಸಾಲದಿಂದ ದೇವರು ಬಿಡಿಸ್ತಾನೆ, ನೀನು ಒಳ್ಳೆಯವನಾಗಿರುವುದರಿಂದ ನಿನ್ನನ್ನು ದೇವರು ಬಿಡಿಸ್ತಾನೆ. ನೀನು ಒಂದು ನಂಬಿಗಸ್ತನಾಗಿರೋದ್ರಿಂದ ನೀನು ದೇವರಿಗೆ ನಂಬಿಗಸ್ತನಾಗಿದ್ದೀರಿ, ನೀನು ದೇವರಿಗೆ ಒಳ್ಳೆಯವನಾಗಿದ್ದೀರಿ, ನೀನು ದೇವರಿಗೆ ನೀತಿವಂತನಾಗಿದ್ದೀರಿ. ನಾವು ಪ್ರಾರ್ಥನೆ ಮಾಡೋಣ.
ತೆಲೆನ ಬಾಗೋಣ. ದೇವರೇ ಹಾಕಿ ನಮ್ಮನ್ನ ದೇವರ ಆಶೀರ್ವಾದ ಮಾಡಪ್ಪ ಅಂತಂದ್ಬಿಟ್ಟು ನಮ್ಮ ಶಿರಸ್ಸನ್ನ ನಾವು ದೇವರ ಮುಂದೆ ಬಾಗೋಣ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾಗಿರುವಂತ ದೇವರ ಪ್ರೀತಿಯು, ಪವಿತ್ರಾತ್ಮನ ನಡೆಸುವಿಕೆ ಈಗಲೂ ಯಾವಾಗಲೂ ಸ್ವಾಮಿ, ಸ್ವಲ್ಪ ಸಮಯದೊಳಗಡೆ ಕರ್ತನೆ ನಾವು ಲೋಕದೊಳಗಡೆ ಕಾಲಿಟ್ಟು ನಾವು ಲೋಕದಲ್ಲಿ ಬದುಕುವಾಗ ಸ್ವಾಮಿ, ನಿನ್ನ ಆಶೀರ್ವಾದ ನಮ್ಮ ಸಂಗಡ ಇರಲಿ ಎಂಬುದಾಗಿ ನಜರೇತ್ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೇವೆ ಸ್ವಾಮಿ. ಆಮೀನ್, ಆಮೀನ್, ಆಮೀನ್. ಜಯ ಕೊಟ್ಟ ದೇವರಿಗೆ 3 ಸರ್ತಿ ನಾವು ಜೋರಾಗಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು